ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಒಂದು ಕಾರ್ಯಕ್ರಮ ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ 500 ಕೋಟಿ ಟ್ರಿಪ್ಸ್ ಅಂದರೆ 500 ಟಿಕೆಟ್ಗಳನ್ನು ಹಂಚಲಾಗಿದೆ. ಅಂದರೆ ಅಷ್ಟು ಜನ ಪ್ರಯಾಣ ಮಾಡಿದ್ದಾರೆ. ಆ ಒಂದು ಸವಿನೆನಪಿಗಾಗಿ ಇವತ್ತು ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಸಿಹಿ ಹಂಚೋದ್ರ ಮೂಲಕ ಮಾಡಬೇಕಂತ ಹೇಳಿ ನಮಗೇನೋ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆಯ ಪ್ರಕಾರ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಲಿಡ್ಕರ್ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜಣ್ಣವರು ಬಂದಿದ್ದಾರೆ. ನಾಗರಾಜಣ್ಣನವರೇ, ಅದೇ ರೀತಿಯಾಗಿ ನಮ್ಮ ಪೂಜ್ಯ ಆಗಿರ್ತಕ್ಕಂಥ ದಿವಸವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಾ ಪ್ರಸಾದ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಅದೇ ರೀತಿಯಾಗಿ ಇದೀಗ ತಾನೇ ನಮ್ಮನ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹೋಗ್ತಾ ಇರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶೋಭಾರಾಣಿ ಮೇಡಮ್ ಅವರೇ, ಅದೇ ರೀತಿಯಾಗಿ ತಾಲೂಕು ವಿಷ್ಣು ಜನ ಮಹಿಳೆಯರು, ವಿಜಯಕುಮಾರ್ ಉಪಾಧ್ಯಕ್ಷರು ದಿನ. ಯಾಕಂದ್ರೆ ನಮ್ಮ ಸರ್ಕಾರ ಬಹಳ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯನ್ನು 2023 ಜೂನ್ 11ನೇ ತಾರೀಕು ಜಾರಿಗೆ ತಂತು. ಅವತ್ತಿನಿಂದ ಇವತ್ತಿನವರೆಗೂ 5,000 ಟ್ರಿಪ್ಸ್ ಅಂದರೆ ಅಷ್ಟು ಮಹಿಳೆಯರು ಓಡಾಡಿದ್ದಾರೆ. 500 ಕೋಟಿ ಮಹಿಳೆಯರು ಟಿಕೆಟು ಅವರಿಗೆ ಕೊಡಲಾಗಿದೆ, ಉಚಿತ ಟಿಕೆಟ್ಗಳು. ಅಂದರೆ ಅಷ್ಟು ಸಲ ಅವರು ಓಡಾಡಿದ್ದಾರೆ. ಇದೊಂದು ಮೈಲುಗಲ್ಲು ಮತ್ತು ನಾವೆಲ್ಲರೂ ಸಂಭ್ರಮ ಪಡ್ತಕ್ಕಂಥ ಒಂದು ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ಅಲ್ಲದೆ ಅನೇಕ ರೀತಿಯ ಜನಗಳು ಪ್ರಾರಂಭದಲ್ಲಿ ವಿರೋಧ ಪಕ್ಷದವರು ಈ ಗ್ಯಾರಂಟಿಗಳಿಂದ ಹಂಗಾಗ್ತೈತೆ ಹಿಂಗಾಗ್ತೈತೆ, ಸರ್ಕಾರ ದಿವಾಳಿ ಆಗ್ತೈತೆ, ಸೋಮಾರಿಗಳಾಗ್ತಾರೆ, ಏನೇನೋ ಟೀಕೆ ಮಾಡಿದರು. ಆದರೆ ಇವತ್ತು ಈ ಒಂದು ಅತ್ಯಂತ ಅಭೂತಪೂರ್ವ ಯಶಸ್ಸನ್ನು ಕಂಡಿರ್ತಕ್ಕಂಥ ಜನಗಳು ಅವರ ಪ್ರೋತ್ಸಾಹವನ್ನು ನೋಡಿ ವಿರೋಧ ಪಕ್ಷದವರ ಬಾಯಿ ಇವತ್ತು ಕಟ್ಟಿ ಹೋಗಿದೆ. ಯಾರು ಕೂಡ ಇವತ್ತು ಇದರಿಂದ ಕೆಟ್ಟದಾಗ್ತೈತೆ ಅಥವಾ ಸೋಮಾರಿಗಳಾಗ್ತಾರೆ ಅಂತಕ್ಕಂಥ ಮಾತನ್ನು ವಿರೋಧ ಪಕ್ಷದವರು ಮಾತಾಡ್ತಾ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರ ಕಡೆಯಿಂದ ಮಾತಾಡಿಸ್ತಾ ಇದ್ದಾರೆ. ಅಂದರೆ ಉದ್ಯಮಿಗಳಾಗಿರ್ಬೋದು ಅಥವಾ ಯಾರಾದರೂ ಸ್ವಾಮೀಜಿಗಳ ಕಡೆಯಿಂದ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯ ವಿರುದ್ಧ ಹೋಗ್ತಕ್ಕಂಥ ರಾಜಕಾರಣಿಗಳು ಯಾರು ಕೂಡ ಇರೋದಿಲ್ಲ. ಹಂಗಾಗಿ ಇವತ್ತು ವಿರೋಧ ಪಕ್ಷದವರು ಯಾರು ಕೂಡ ಈ ಗ್ಯಾರಂಟಿಗಳ ಬಗ್ಗೆ ವಿರೋಧ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ಉಳಿಸ್ಕೊಂಡಿಲ್ಲ, ಅಷ್ಟು ಯಶಸ್ವಿಯಾಗಿದೆ. ಹಂಗಾಗಿ ಇಂಡೈರೆಕ್ಟ್ ಆಗಿ ಯಾರೋ ಉದ್ಯಮಿಗಳ ಜೊತೆಗೆ ಅಥವಾ ಸ್ವಾಮಿಗಳ ಜೊತೆಗೆ ಮಾತಾಡಿದ್ರೆ ಅದಕ್ಕೆ ನಾವು ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ಯಾಕಂದರೆ ನಾವು ಸೈದ್ಧಾಂತಿಕವಾಗಿ ಬಸವಣ್ಣನವರ ತತ್ವಗಳನ್ನು ಒಪ್ಪಿಕೊಂಡಿರ್ತಕ್ಕಂಥವ್ರು. ಏನು ಬಸವಣ್ಣನವರು ಮೊಟ್ಟ ಮೊದಲನೇದಾಗಿ ಅವ್ರ ಕ್ರಾಂತಿ ಪ್ರಾರಂಭವಾಗಿದ್ದು ಏನಪ್ಪ ಅಂದರೆ ಮನೆಯಲ್ಲಿ ಉಪನಯನ ಅಕ್ಕನಿಗೆ ಮಾಡೋದಕ್ಕಿಂತ ಮುಂಚಿತವಾಗಿ ನನಗೆ ಮಾಡೋದು ಬೇಡ, ಅಂದರೆ ಮಹಿಳೆಯರಿಗೆ ಇಲ್ಲದ್ದು ನನಗೆ ಬೇಡ ಅಂತಕ್ಕಂಥ ಒಂದು ಮಾತನ್ನು ಬಸವಣ್ಣ ಏನು ಹೇಳಿ ಅವ್ರ ಮನೆಯನ್ನು ಬಿಟ್ಟು ಕೂಡಲು ಸಂಗಮಕ್ಕೆ ಬರ್ತಾರೆ. ಇದು ಮೊಟ್ಟ ಮೊದಲ ಕ್ರಾಂತಿ ಬಸವಣ್ಣವ್ರು ಮಾಡಿದ್ದು. ಅದಕ್ಕಾಗಿ ಇವತ್ತು ನಾವು ಬಸವಣ್ಣನವರನ್ನು ಆದರ್ಶವಾಗಿಟ್ಕೊಂಡು ಈ ಮಹಿಳೆಯರು ಮುಂದೆ ಬರಬೇಕಂದ್ರೆ ಅವ್ರಿಗೆ ಎಲ್ಲಿಯೇ ಹೋದರೆ ಉಚಿತವಾಗಿ ಓಡಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು, ಅವರ ಶಾಲೆಗೆ ಅನುಕೂಲ ಆಗಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸಾಂಕೇತಿಕವಾಗಿ ಬಸವಣ್ಣನವರ ಬುದ್ಧ ಮಹಿಮರ ಮತ್ತು ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ, ಕಿತ್ತೂರು ರಾಣಿ ಚೆನ್ನಮ್ಮನವರ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ನಾವು ಮಹಿಳೆಯರಿಗೆ ಏನು ಒಂದು ಸಂದೇಶವನ್ನು ಸಾರಿದ್ವಿ ಅಂತಂದರೆ, ಮಹಿಳೆಯರು ಓದಿದರೆ ಅಥವಾ ಬರೆದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಏನು ಅಂತಕ್ಕಂಥ ಒಂದು ಮಹದಾಸೆ ನಮಗಿದೆಯೋ, ಏನು ನಮ್ಮ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಬಸವ ತತ್ವಗಳನ್ನು ಅಳವಡಿಸಿಕೊಂಡು ಬಂದಿರತಕ್ಕಂಥ ಸರ್ಕಾರ. ಯಾರೂ ಕೂಡ ಹಸಿವಿನಿಂದ ಮಲಗಬಾರ್ದು ಅಂತೇಳಿ 10 kg ಉಚಿತವಾಗಿ ಕೊಡ್ತಾ ಇದ್ದೇವೆ. ಮತ್ತು ಆಮೇಲೆ ಈ ಯಾವ ವಿದ್ಯಾರ್ಥಿ ಕೂಡ ಕತ್ತಲಲ್ಲಿ ಇರಬಾರ್ದು ಅಂತಂದೇಳಿ ಅವರಿಗೆ ಬೆಳಕನ್ನು ಕೊಡ್ತಾ ಇದ್ದೀವಿ. ಮಹಿಳೆಯರು ಎಲ್ಲೇ ಓಡಾಡಲಿ ಅವರಿಗೆ ಉಚಿತವಾಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಯುವಕರು ನಿರುದ್ಯೋಗಿಗಳಾಗಬಾರ್ದು ಅಂತೇಳಿ ಯುವ ನಿಧಿಯನ್ನು ಕೊಟ್ಟಿದ್ದೀವಿ. ಈ ರೀತಿಯಾಗಿ ಮತ್ತು ಗೃಹಲಕ್ಷ್ಮಿ ಭಾಳ ಮುಖ್ಯವಾಗಿ ಇವತ್ತು ಪ್ರತಿಯೊಂದಕ್ಕೆ ಏನೇ ಒಂದು ಅವ್ರಿಗೊಂದು ಟ್ಯಾಬ್ಲೆಟ್ ಬೇಕಂದ್ರೆ ಹಿರಿಯರಿಗೆ, ತಾಯಂದ್ರಿಗೆ, ಅಜ್ಜಿಯಂದ್ರಿಗೆ ಒಂದು ಟ್ಯಾಬ್ಲೆಟ್ ಬೇಕು. ಉದ್ದೇಶದಿಂದ ಇವತ್ತೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಇದೇ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ನಮ್ಮ ಮುಂಡ್ರಿಗಿ ನಾಗರಾಜಣ್ಣವರು ಮಾತಾಡ್ಬೇಕಂತೇಳಿ ಹೇಳ್ಬೋದು. ನಮ್ಮ ಸರ್ಕಾರ ಬರೋ ಟೈಮ್ನಲ್ಲಿ BJP ಅವರು ಸುಮಾರು ಟೀಕೆ ಮಾಡಿದ್ರು ಈ ಗ್ಯಾರಂಟಿ ಯೋಜನೆ ಬಗ್ಗೆ.
ಇದು ಆಗಲ್ಲ, ಇದು ಮಾಡಲ್ಲ, ಇದು ಬರೀ ಮಾತಿನ ಮಾಡಿ ಎಲ್ಲರನ್ನು ಒಂದು ರಾಂಗ್ ಕಾನ್ಸೆಪ್ಟಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಸುಮಾರಾಗಿ ಟೀಕೆ ಮಾಡಿದ್ರು BJPಯವರು. ಇವತ್ತಿಗೆ ನಮ್ಮ ಸರ್ಕಾರ ಬಂದ ಆಲ್ಮೋಸ್ಟ್ 2.5 ವರ್ಷ ಆಯಿತು. ಇವತ್ತಿನವರೆಗೆ ಯಾವುದೇ ರೀತಿ ಗ್ಯಾರಂಟಿಗಳು ನಾವು ಪ್ರತಿಯೊಂದು ಮನೆಗೂ ತೋರಿಸ್ತಾ ಇದ್ದೀವಿ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೊಡ್ತಾ ಇದ್ದೀವಿ, ಪ್ರತಿಯೊಂದು ಅದಕ್ಕೆ ಯಾರ್ಯಾರು ಬೆನಿಫಿಷರೀಸ್ ಇದ್ದಾರೆ ಇವತ್ತಿನವರೆಗೂ ಅದು ಸಕ್ಸಸ್ ಆಗಿ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅದೇ ರೀತಿ BJP ಸರ್ಕಾರಕ್ಕೆ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ಇವತ್ತು ನಾವು ಏನು ಈ ಉಚಿತ ಬಸ್ ಪ್ರಯಾಣ ಏನು ಇಟ್ಟಿದ್ದೇವಲ್ಲ, ಇವತ್ತು 500 ಕೋಟಿ ಟಿಕೆಟ್ ಕಟ್ಟಾಗಿದ್ದಾವೆ ಅಂತಂದರೆ ಅಷ್ಟು ಚಿಕ್ಕ ಮಾತಲ್ಲ. ಇದನ್ನು ಮತ್ತೆ ಅವರು BJP ಸರ್ಕಾರ ಮತ್ತೆ ಇದನ್ನು ಟೀಕೆ ಮಾಡ್ತಾರೆ, 500 ಕೋಟಿ ಹೆಂಗಾಗ್ತದೆ ಅಂತೇಳಿ. ಇವಾಗ ಕಟ್ ಮಾಡಿರೋದು ಟಿಕೆಟ್ಗಳು ಏನೇನೋ ಕಣ್ಣಿಗೆ ಕಾಣಬೇಕು, ನಮ್ಮ ಅಕೌಂಟ್ ಎಲ್ಲ ಅಕೌಂಟಿಗೆ ಕಾಣಬೇಕು. ದಯಮಾಡಿ ನಾವೇನು ನಮ್ಮ ಕರ್ನಾಟಕ ಸರ್ಕಾರ ನಾವೇನು ಯೋಜನೆಗಳು ಇಟ್ಟಿದ್ದೀವೋ ಇದನ್ನ ರಿಪ್ಲಿಕ್ ಆಗಿ ಇವತ್ತು ತೆಲಂಗಾಣ ಸರ್ಕಾರ ಇರ್ಬೋದು, ಆಂಧ್ರ ಸರ್ಕಾರ ಇರ್ಬೋದು, ನಮ್ಮನ್ನ ನೋಡಿ ಕಾಪಿ ಮಾಡಿ ಅವರು ಉಚಿತ ಬಸ್ ಪ್ರಯಾಣ ಈ ಯೋಜನೆಗಳು ಅವರು ಫಾಲೋ ಆಗ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಸರ್ಕಾರ ಇಂದ ಮುಂದೆ ಹೋಗೋದು ಬಡ ಜನಕ್ಕೆ ಅವರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಾನೇ ಅವನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಕ್ಕಂಥ ನಮ್ಮ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರು ಜಿಲ್ಲಾಡಳಿತದವರೇ, ಬಳ್ಳಾರಿಯ ಮಹಾಪೌರರಾದ ನಂದೀಶಣ್ಣವರೇ, ಹುಡುಗಿ ನಾಗರಾಜಣ್ಣವರೇ, ಚೇರ್ಮನ್ ಹುಡುಗಿ ನಾಗರಾಜಣ್ಣವರೇ, ರಾಮಕೃಷ್ಣ, ವಿಷ್ಣು ಮತ್ತು ಇಲ್ಲಿ ಉಪಸ್ಥಿತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ ಮತ್ತು ಸಾಮಾನ್ಯ ಬಸ್ಸು ಪ್ರಯಾಣ ಮಾಡತಕ್ಕಂಥ ಎಲ್ಲ ಪ್ಯಾಸೆಂಜರ್ ಮತ್ತು ಸಿಬ್ಬಂದಿಗಳು, KSRTC ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಈ ಉಪಸ್ಥಿತರಿದ್ದೀರಿ. ಇದು ತಮಗೆ ಎರಡೇ ಮಾತನ್ನು ಹೇಳಬೇಕಾದ್ರೆ, ಕೇಂದ್ರ ಸರ್ಕಾರದ ಅನ್ಯಾಯ ಮಾಡ್ತಕ್ಕಂಥ ವಿಷಯದ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮೇಲೆ ತೊಂದರೆ ಆಗ್ತಿರ್ತಕ್ಕಂಥ ಬಡ ಜನರಿಗೆ ಚಿಂತನೆ ಮಾಡಿ ಈ ಪಂಚ ಗ್ಯಾರಂಟಿಯನ್ನು ರೂಪಿಸಿದರು. ಅದು ಅವರಿಗೆ ಧಕ್ಕೆ ಬರ್ತಕ್ಕಂಥ ಇದು ಮಾಡ್ತಾರೆ ಅಂತಂದು ಹೇಳಿ ಪ್ರತಿ ಸರಿ ಪಂಚ ಗ್ಯಾರಂಟಿ ಸಕ್ಸಸ್ ಆಗಲ್ಲ, ಅದು ಫ್ಲಾಪ್ ಆಗ್ತದೆ ಅಂತ ಹೇಳ್ತಾನೆ ಬಂದಿದ್ದಾರೆ ನಿರಂತರವಾಗಿ. ಈಗಾಗಲೇ 2 ವರ್ಷ ನಿರಂತರವಾಗಿ 500 ಕೋಟಿ ಟಿಕೆಟ್ಗಳು ಆಗಿದಾವಂದ್ರೆ ನಾವು ಎಷ್ಟು ಹೆಣ್ಣು ಮಕ್ಕಳಿಗೆ ತಲುಪಿದ್ದೀವಿ, ಎಷ್ಟು ಜನರಿಗೆ ನೋವಿನಿಂದ ಪ್ರಯಾಣ ಮಾಡಲಿಕ್ಕೆ, ಕೆಲಸಕ್ಕೆ, ಓದಲಿಕ್ಕೆ. ಹೆಣ್ಮಕ್ಳು ಓದ್ಲಿಕ್ಕೆ ಹೋಗ್ತಾ ಇದ್ದಾರೆ, ಹೊಲಗುಡಿಗೆ ಹೋಗ್ತಾರೆ, ಕೆಲಸಕ್ಕೆ ಬರ್ತಾರೆ, ತಾಲೂಕಿಂದ ಡಿಸ್ಟಿಕ್ಕಿಗೆ ಪ್ರತಿ ಸರಿ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಕೆಲಸದ ಅವಕಾಶ, ಪ್ರಯಾಣ ಮಾಡೋ ಅವಕಾಶ ನಮ್ಮ ಸರ್ಕಾರ ತಲುಪಿಸಿದೆ. ಇದು ಬಹಳ ಜನ ಹೇಳ್ತಾ ಇದ್ದಾರೆ, ಇದು ಗ್ಯಾರಂಟಿ ಸ್ಕೀಮ್ನಿಂದ ಹೊಡೆತ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ. ಎಲ್ಲರಿಗೂ ಮತ್ತೆ ಹೇಳಿದ್ದಾರೆ, ದೊಡ್ಡ ಹಿರಿಯರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದಕ್ಕೆ ಸಂಬಂಧವಿಲ್ಲ. ನಾವು ಇದ್ರ ಬಜೆಟ್ ಬೇರೆ ಇಟ್ಟಿದ್ದೀವಿ, ನಮ್ಮದು ಮಂಡಿಸ್ತಕ್ಕಂಥ ಬಜೆಟ್ನಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಕೂಡ ರೂಪಿಸಿದ್ದೀವಿ. ಅದರಲ್ಲಿ ಅದಕ್ಕೆ ವ್ಯತ್ಯಾಸ ಇದೆ. ಆ ಕಾರ್ಯಕ್ರಮ ಅದು ನಡೀತಾ ಇರುತ್ತೆ, ಡೆವಲಪ್ಮೆಂಟ್ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮ. ನಮ್ಮದು ಗ್ಯಾರಂಟಿ ಸ್ಕೀಮ್ ನಿರಂತರವಾಗಿ ಎಷ್ಟು ವರ್ಷ ಸರ್ಕಾರ ಇರುತ್ತೆ ಅಷ್ಟು ದಿನ ಕೊಡ್ತಕ್ಕಂಥ ಭರವಸೆ ನಮ್ಮ ಸರ್ಕಾರ ಕೊಡ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.